ಹೆಲೋ ಫ್ರೆಂಡ್ಸ್, ಇವತ್ತಿನ ನಮ್ಮ ವಿಡಿಯೋ ಟಾಪಿಕ್ ಬಂದುಬಿಟ್ಟು ಪೊಲೀಸ್ ನೋಟಿಸ್ ವರ್ಸಸ್ ಅರೆಸ್ಟ್. ತುಂಬ ಜನರಲ್ಲಿ ಈ ಥರ ಒಂದು ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಪೊಲೀಸ್ ನೋಟಿಸ್ ಅಂದರೆ ಅರೆಸ್ಟ್ ಅನ್ನೋಂಥದ್ದು, ಅಥವಾ ಅರೆಸ್ಟ್ ಅಂದರೆ ಏನು, ಪೊಲೀಸ್ ನೋಟಿಸ್ ಅಂದರೆ ಏನು, ಎರಡರ ನಡುವೆ ವ್ಯತ್ಯಾಸ ಗೊತ್ತಿರಲ್ಲ. ಈ ಎರಡರ ನಡುವಿನ ವ್ಯತ್ಯಾಸಗಳನ್ನು ಸಿಂಪಲ್ಲಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಪೊಲೀಸ್ ನೋಟಿಸ್ ಅಂದರೆ ಏನು? ಫಸ್ಟಿಗೆ ಪೊಲೀಸ್ ನೋಟಿಸ್ ಅಂದರೆ ಪೊಲೀಸರು ನಿಮ್ಮನ್ನು ಠಾಣೆಗೆ ಹಾಜರಾಗಲು ಕೊಡುವಂತಹ ಲಿಖಿತ ಸೂಚನೆ. ಇದನ್ನು ಪೊಲೀಸ್ ನೋಟಿಸ್ ಅಂತೇಳಿ ಕರಿತೀವಿ. ಇದು ಸಾಮಾನ್ಯವಾಗಿ ಪೊಲೀಸ್ನವರು ಯಾವುದೇ ಇನ್ವೆಸ್ಟಿಗೇಷನ್ನು ಅಥವಾ ಏನಾದರೂ ಇನ್ಕ್ವೈರಿ, ಏನಾದರೂ ಸಾಕ್ಷಿ ಹೇಳೋದಕ್ಕೋಸ್ಕರ ಏನಾದರೂ ನಿಮ್ಮ ಅವಶ್ಯಕತೆ ಇದೆ ಅಂದರೆ ನೀವು ಪೊಲೀಸ್ ಸ್ಟೇಷನ್ಗೆ ಬನ್ನಿ ಅಂಥೇಳಿ ನೋಟಿಸ್ ಕೊಡುವ ಮೂಲಕ ತಮ್ಮನ್ನು ಪೊಲೀಸ್ ಸ್ಟೇಷನ್ಗೆ ಕರೀತಾರೆ. ನೋಟಿಸ್ ಯಾಕೆ ಕೊಡ್ತಾರೆ ಹೇಳಿದ್ನಲ್ಲ ನಿಮಗೆ, ಅದೇ ಇನ್ಕ್ವೈರಿ, ಇನ್ವೆಸ್ಟಿಗೇಷನ್ ಪರ್ಪಸ್ ಮತ್ತು ಅರೆಸ್ಟ್ ಅವಾಯ್ಡ್ ಮಾಡಲು. ಏನಾದರೂ ನಿಮ್ಮ ವಿರುದ್ಧ ಏನಾದರೂ ಅರೆಸ್ಟ್ ವಾರೆಂಟ್ ಬಂದಿದ್ದರೆ, ಈ ಥರ ಅರೆಸ್ಟ್ ವಾರೆಂಟ್ ಬಂದಿದೆ, ನೀವೇ ಬಂದು ಸರೆಂಡರ್ ಆಗಿ ಅಥವಾ ಬಂದು ಕ್ಲಾರಿಟಿ ಕೊಟ್ಟೋಗಿ ಅಂತೇಳಿ ಹೇಳುವಂಥ ಪರ್ಪಸ್ಗೋಸ್ಕರ ನೋಟಿಸನ್ನ ಕೊಡಲಾಗುತ್ತೆ. ನೆಕ್ಸ್ಟ್ ಅರೆಸ್ಟ್ ಅಂದರೆ ಏನು? ಪೊಲೀಸರು ನಿಮ್ಮ ಸ್ವಾತಂತ್ರ್ಯವನ್ನು ತಾತ್ಕಾಲಿಕವಾಗಿ ತೆಗೆದುಕೊಳ್ಳುವುದು ಅರೆಸ್ಟ್ ಆದಮೇಲೆ ನೀವು ಪೊಲೀಸ್ ಕಸ್ಟಡಿಯಲ್ಲಿ ಇರ್ತೀರಿ. ಪೊಲೀಸ್ ಕಸ್ಟಡಿಯಲ್ಲಾದರೂ ಇರ್ಬೋದು, ಪೊಲೀಸ್ ಲಾಕಪ್ಪಲ್ಲಾದರೂ ಇರ್ಬೋದು. ಅರೆಸ್ಟ್ ಅಂದರೆ ನಿಮ್ಮನ್ನು ಹಿಡಿದು ಎಲ್ಲೂ ಸಹ ಹೊರಗಡೆ ಓಡಾಡುತ್ತಿರೋ ಹಾಗೆ ಒಂದು ಜಾಗದಲ್ಲಿ ಇರಿಸೋದನ್ನು ಅರೆಸ್ಟ್ ಅಂತೇಳಿ ಕರಿತೀವಿ. ಇವೆರಡರ ನಡುವೆ ಮೇನ್ ಡಿಫ್ರೆನ್ಸ್ ಏನು? ಫ್ರೀಡಮ್, ಸ್ವಾತಂತ್ರ್ಯ. ನಿಮಗೆ ನೋಟಿಸ್ ಬಂದಾಗ ನೀವು ನಿಮ್ಮ ಸ್ವಾತಂತ್ರ್ಯಕ್ಕೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಅದೇ ಅರೆಸ್ಟ್ ಮಾಡಿದ್ರೆ ನಿಮ್ಮ ಸ್ವಾತಂತ್ರ್ಯನ ಸ್ವಲ್ಪ ಸಮಯದ ಮಟ್ಟಿಗೆ ಕಟ್ ಮಾಡಲಾಗುತ್ತೆ. ಒಂದೇ ಜಾಗದಲ್ಲಿ ನಿಮ್ಮನ್ನು ಇರಿಸ್ತಾರೆ. ಪೊಲೀಸ್ ಸ್ಟೇಷನ್ ಸ್ಟೇ. ನೋಟಿಸ್ ಬಂದರೆ ಬರೀ ಇನ್ಕ್ವೈರಿಗೋಸ್ಕರ ಹೋಗಿ ಪೊಲೀಸ್ ಸ್ಟೇಷನ್ಗೆ ವಾಪಸ್ ಬರಬಹುದು. ಆದರೆ ಅರೆಸ್ಟ್ ಆದರೆ ನೀವು ಕಸ್ಟಡಿ ಅಥವಾ ಪೊಲೀಸ್ ಲಾಕಪ್ಪಲ್ಲೇ ಇರಬೇಕಾಗುತ್ತೆ. ಲಾ ಸೆಕ್ಷನ್ 35 ಆಫ್ BNSS, ನೋಟಿಸ್ ಆಫ್ ಅಪಿಯರೆನ್ಸ್ ಬಿಫೋರ್ ಪೊಲೀಸ್ ಆಫೀಸರ್. ಅಂದರೆ ಸೆಕ್ಷನ್ 35 ಆಫ್ BNSS. ಮೊದಲು ಇದು ಸೆಕ್ಷನ್ 41A ಆಫ್ CRPCಯಲ್ಲಿತ್ತು, ಆದರೆ ಈಗ ಅದು BNSSನ ಸೆಕ್ಷನ್ 35 ಇದು ಪೊಲೀಸ್ನವರು ಕೊಡುವಂಥ ನೋಟಿಸ್ ಬಗ್ಗೆ ಅದು ಸೆಕ್ಷನ್ 35 ಹೇಳಲಾಗಿದೆ. ಅದಾದ ನಂತರ ಅರೆಸ್ಟ್. ಮೊದಲು ಇದು ಸೆಕ್ಷನ್ 41 ಆಫ್ CRPCಯಲ್ಲಿತ್ತು, ಈಗ ಸೆಕ್ಷನ್ 35 ಆಫ್ BNSSಲ್ಲಿದೆ. ಇದರಲ್ಲಿ ಪೊಲೀಸ್ ಅರೆಸ್ಟ್ ಬಗ್ಗೆ ತಿಳಿಸಲಾಗಿದೆ. ಅದಾದಮೇಲೆ ಪರ್ಪಸ್. ಯಾವ ರೀಸನಿಗೋಸ್ಕರ ನೋಟಿಸ್ ಕೊಡ್ತಾರೆ ಮತ್ತು ಯಾವ ರೀಸನಿಗೋಸ್ಕರ ಅರೆಸ್ಟ್ ಮಾಡ್ತಾರೆ. ನೋಟಿಸ್ ಕೊಡೋದು ಕೋಆಪ್ರೇಷನ್ ಮಾಡಲಿ ಅಂತೇಳಿ. ಏನಾದರೂ ಈ ಥರ ಇದೆ, ಈ ಥರ ಪ್ರಾಬ್ಲಮ್ ಇದೆ, ಈ ಥರ ಕಂಪ್ಲೇಂಟ್ ಬಂದಿದೆ, ಬಂದು ಕ್ಲಾರಿಟಿ ಮಾಡೋಗಿ ಅಂತೇಳಿ ಇನ್ಫಾರ್ಮ್ ಮಾಡೋದಕ್ಕೋಸ್ಕರ ನೋಟಿಸ್ ಕೊಡ್ತಾರೆ. ಇಂಥ ಸಮಯದಲ್ಲಿ ಪೊಲೀಸ್ನವರಿಗೆ ಕೋಆಪ್ರೇಟ್ ಮಾಡಬೇಕಾಗುತ್ತೆ. ಅರೆಸ್ಟು ಇನ್ವೆಸ್ಟಿಗೇಷನ್ ಸೋರ್ಸಸ್ಸು ಸೆಕ್ಯೂರ್ ಮಾಡಲು. ಅಂದರೆ ಏನಾದರೂ ನಿಮ್ಮ ವಿರುದ್ಧ ಕಂಪ್ಲೇಂಟ್ ಬಂದಿರುತ್ತೆ, ನೀವು ಹೋಗ್ಬಿಟ್ಟು ಸಾಕ್ಷಿಗಳನ್ನ ಎದುರಿಸೋದು ಅಥವಾ ನಾಶಪಡಿಸುವಂಥ ಸಂದರ್ಭ ಇದೆ, ಅಂಥ ಸಿಚುವೇಷನಲ್ಲಿ ಆ ಸೋರ್ಸಸ್ಗಳನ್ನ ಸೆಕ್ಯೂರ್ ಮಾಡೋದಕ್ಕೋಸ್ಕರ ಅರೆಸ್ಟ್ ಮಾಡ್ತಾರೆ. ಅದಾದಮೇಲೆ ನೋಟಿಸ್ ಇಗ್ನೋರ್ ಮಾಡಿದ್ರೆ ಏನಾಗುತ್ತೆ? ಪೊಲೀಸ್ ನೋಟಿಸ್ ಬಂದಾಗ ಏನಾದರೂ ಅದನ್ನು ಇಗ್ನೋರ್ ಮಾಡಿದ್ರೆ ಪೊಲೀಸ್ನವರು ಅರೆಸ್ಟ್ ಸಹ ಮಾಡ್ಬೋದು. ಬೆಸ್ಟ್ ಏನಂದರೆ ಹೋಗ್ಬಿಟ್ಟು ನೋಟಿಸ್ ಬಂದ ತಕ್ಷಣ ಒಂದು ಲಾಯರಿಗೆ ಇನ್ಫಾರ್ಮ್ ಮಾಡಬೇಕು. ನೆಕ್ಸ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಿ ಯಾವ ರೀಸನಿಗೆ ನೋಟಿಸ್ ಬಂದಿದೆ ಅದರದ್ದು ಕ್ಲಾರಿಟಿ ಕೊಡಬೇಕಾಗುತ್ತೆ ಅವರಿಗೆ. ಅದಾದಮೇಲೆ ನೋಟಿಸ್ ಅಥವಾ ಅರೆಸ್ಟ್ ಇದ್ರೂ ನಮಗೆ ಕೆಲವೊಂದು ಹಕ್ಕುಗಳಿದೆ. ಅದೇನೆಂದರೆ, ಒಂದು ಲಾಯರ್ನ ಮೀಟ್ ಮಾಡ್ಬೋದು ನಾವು. ಎರಡನೇದು ಅರೆಸ್ಟಿಗೆ ರೀಸನ್ ತಿಳ್ಕೊಬೋದು. ಅದಾದಮೇಲೆ ಫ್ಯಾಮಿಲಿ ಮೆಂಬರ್ಸಿಗೆ ಇನ್ಫಾರ್ಮ್ ಮಾಡ್ಬೋದು. ಅದಾದಮೇಲೆ ಮೆಡಿಕಲ್ ಚೆಕಪ್, ಇನ್ ಕೇಸ್ ಏನಾದರೂ ಪನಿಷ್ಮೆಂಟ್ ಆಯಿತಾ ಅಥವಾ ಅರೆಸ್ಟ್ ಮಾಡಿದಾರಾ, ಹೆಲ್ತ್ ಇಶ್ಯೂ ಏನಾದರೂ ಇದ್ದರೆ ಮೆಡಿಕಲ್ ಚೆಕಪ್ ಮಾಡಿಸ್ಕೊಳ್ಳುವಂತಹ ಸಹ ಹಕ್ಕು ನಮಗೆ ಇರುತ್ತೆ. ಅದಾದಮೇಲೆ ನೋಟಿಸ್ ಪನಿಷ್ಮೆಂಟ್ ಅಲ್ಲ, ಅರೆಸ್ಟ್ ಕೊನೆಯ ಆಯ್ಕೆ ಆಗಿರಬೇಕು. ಲಾ ಮಿಸ್ಯೂಸ್ ಆಗಬಾರ್ದು ಅನ್ನೋದಕ್ಕೆ ನೋಟಿಸ್ ಪ್ರಾವಿಷನ್ ತಂದಿದ್ದಾರೆ. ಅಂದರೆ ಪ್ರತಿಯೊಂದಕ್ಕೂ ಇನ್ಫಾರ್ಮ್ ಮಾಡೋದಲ್ಲಿ ಡೈರೆಕ್ಟಾಗಿ ಹೋಗ್ಬಿಟ್ಟು ಅರೆಸ್ಟ್ ಮಾಡೋದನ್ನು ತಪ್ಪಿಸೋದಕ್ಕೋಸ್ಕರ ನೋಟಿಸ್ನ ಕಾನ್ಸೆಪ್ಟನ್ನ ತಂದಿದ್ದಾರೆ. ಪೊಲೀಸ್ ನೋಟಿಸ್ ಬಂದ ತಕ್ಷಣ ಭಯ ಪಡುವಂಥ ಅವಶ್ಯಕತೆ ಏನೂ ಇರಲ್ಲ. ಏಕೆ ಅಂದರೆ ಲಾ ನಮಗೆ ತಿಳಿದಿದ್ದರೆ, ಲೀಗಲ್ ಇನ್ಫಾರ್ಮೇಷನ್ ನಮಗೆ ಗೊತ್ತಿದ್ದರೆ ಇದನ್ನು ಈಸಿಯಾಗಿ ಫೇಸ್ ಮಾಡ್ಬೋದು. ಇದೇ ರೀತಿಯ ಇನ್ನೂ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳನ್ನ ಇದೇ ಚಾನಲ್ನಲ್ಲಿ ತುಂಬ ತರೋದಿದೆ. ಹಾಗೆ ನಿಮಗೇನಾದರೂ ಸ್ಪೆಸಿಫಿಕ್ ಆಗಿ ಯಾವುದಾದ್ರೂ ಒಂದು ಟಾಪಿಕ್ ಮೇಲೆ ವೀಡಿಯೋ ಬೇಕಾಗಿದ್ದರೆ ಅದು ಸಹ ಮಾಡ್ತೀನಿ. ಈ ಥರದ್ದೇ ಇನ್ಫಾರ್ಮೇಟಿವ್ ವೀಡಿಯೋಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಥ್ಯಾಂಕ್ ಯು.